ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ತಮ್ಮ ಬಂದಿದ್ದಾನೆ ನಮ್ಮ ಮನೆಗೆ. ಲಾಸ್ಟ್ ವೀಕ್ ಒಂದು ಎಂಗೇಜ್ಮೆಂಟ್ ಆಯಿತು. ಒಂದು 10 ಡೇಸ್ ರಜಾ ಹಾಕಿದೆ. ಸೊ ಇನ್ನು 2 to 3 ಡೇಸ್ ರಜಾ ಇದೆ ಅಂತ ಬಂದಿದ್ದ. ಜೊತೆಗೆ ಅವ್ನು ಬಂದರೆ ಏನಂದರೆ ಕುಕ್ಕಿಂಗ್ ಎಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಕುಕ್ಕಿಂಗ್ ಅವನೇ ಮಾಡ್ತಾನೆ. ಅವನಿಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ, ಬಟ್ ಮೂಡಿ ಫೇಲ್. ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡೋದು. ಬೆಳಗ್ಗೆ ಎದ್ದಿದ್ದು ಲೇಟಾಗಿತ್ತು, ಏನು ಮಾಡೋಣ ಅಂತಿದ್ದಾಗ ತಲೆಗೋಡಿದ್ದು ಡಾಬಾ ಸ್ಟೈಲ್ ಚಿಕನ್ ಕರಿ ಮಾಡೋಣ, ಅದಕ್ಕೆ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ದೆ. ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವುದೇ ಥರ ಫ್ಯಾನ್ಸಿ ಈ ಥರ ಚಿಕನ್ ಮಸಾಲ ಅಂಥದ್ದೆಲ್ಲ ಏನು ಯೂಸ್ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗೆ ಮಾಡಿದ್ದು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಚಿಕನ್ ಬೇಯಿಸ್ಕೊಬೇಕು. ಚಿಕನ್ನು ಈ ಕರಿ ಇದ್ರ ಜೊತೆ ಪೌಡ್ರ್ ಜೊತೆ ಬೇರೆ ಚೆನ್ನಾಗಿ ಹಿಡಿತೆ, ಸಾಲ್ಟೆಲ್ಲ ಹಾಕಿ. ಅದಾದಮೇಲೆ ನೀವು ಕಸೂರಿ ಮೇಥಿ ಹಾಕ್ಕೊಬೇಕು. ಇದೊಂಥರ ಬೇರೆ ಥರ ಟೇಸ್ಟೇ ಕೊಡುತ್ತೆ ಕಸೂರಿ ಮೇಥಿ. ಲಾಸ್ಟಲ್ಲಿ ಟೊಮೆಟೊ ಹಾಕ್ತಾನೆ. ಬಟ್ ಅವ್ನು ಏನಂದರೆ ಅವ್ನು ಹೆಂಗೆ ಬೇಕು ಹಂಗೆ ಮಾಡ್ತಾನೆ, ಒಂದೇ ಪ್ರೊಸೀಜರ್ನ ಫಾಲೋ ಮಾಡಲ್ಲ. ಹಾಗಾಗಿ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಸೊ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಹಾಕ್ತೀನಿ, ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಲ್ಲಿ ಹಾಕ್ದೆ. ಆದ್ರೂ ಅದ್ಭುತವಾಗಿತ್ತು. ನಾನು ಊರಿಗೆ ಹೋದರೂ ಕೂಡ ಅಷ್ಟೇ ಇವನ ಕೈಲೇ ಚಿಕನ್ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನೋದು. ತುಂಬ ಅದ್ಭುತವಾಗಿ ಮಾಡ್ತಾನೆ. ಬಟ್ ಚಿಕನ್ ಎಲ್ಲ ಮಾಡಿ ಈಚೆ ಬಂದಾಗ ಅಡುಗೆ ಮನೆ ಅಂತೂ ನೋಡೋಕ್ಕಂತೂ ಅಸಾಧ್ಯ. ಆ ಥರ ಎಲ್ಲ ಗಲೀಜು ಮಾಡಿ ಬಂದಿರ್ತಾನೆ. ಬಟ್ ಓಕೆ, ತಿಂದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಪುದೀನ ಸೊಪ್ಪು ಮತ್ತು ಸ್ವಲ್ಪ ಲೆಮನ್ ಇಂಡ್ರೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಡಾಬಾ ಸ್ಟೈಲ್ ಚಿಕನ್ ಕರಿ